हेलो स्टूडेंट्स, आप सभी को मेरा प्रणाम। प्रोफेसर के क्लास में आप सभी का स्वागत है। स्टूडेंट, आज लेटर राइटिंग का फॉर्मेट लेकर आपके सामने हाजिर हूँ। 15 तारीख को जो होने वाली सप्लीमेंट्री एग्ज़ाम है, यह हिंदी परीक्षा है। उस परीक्षा में जो पत्र लेकर आ जाता है, लेटर राइटिंग है, उस लेटर राइटिंग का फॉर्मेट आपको समझाऊंगा। यानी जो फैमिली लेटर राइटिंग और पर्सनल लेटर राइटिंग और इनफॉर्मल लेटर राइटिंग किस तरह से लिखना चाहिए वो नमूना आपको दिखाऊंगा। क्योंकि एग्ज़ाम में क्या एक कॉन्वर्जेशन क्या देंगे स्टोरी की तरह, वो कॉन्वर्जेशन पढ़कर आपको समझकर लेटर राइटिंग लिखना है। स्टूडेंट्स, सप्लीमेंट्री स्टूडेंट्स के लिए ये बहुत ही क्या इम्पोर्टेंट वीडियो है। आप इग्नोर ना करिए, स्किप मत करिए, वीडियो को अंत तक आप देखिए, क्योंकि मैं आज आपको समझाऊंगा कि पत्र लेखन किस तरह से लिखना चाहिए, वो आपको सिखाऊंगा। स्टूडेंट्स, जो भी नए हैं चैनल पर सब्सक्राइब कर लीजिए और वीडियो अगर आपको अच्छा लगता है तो लाइक करिए। ಸ್ಟೂಡೆಂಟ್ಸ್, ಯಾರೆಲ್ಲ ಸಪ್ಲಿಮೆಂಟರಿ ಎಕ್ಸಾಮ್ ಬರಿತಾ ಇದ್ದೀರಾ, ಹಿಂದಿ ಎಕ್ಸಾಮ್, ಅಂಥ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮಲ್ ಲೆಟರ್ ರೈಟಿಂಗ್ ಹೇಗೆ ಬರಿಬೇಕು, ಫ್ಯಾಮಿಲಿ ಲೆಟರ್ ರೈಟಿಂಗ್ ಆರ್ ಪರ್ಸನಲ್ ಲೆಟರ್ ರೈಟಿಂಗ್ ಹೆಂಗೆ ಬರಿಬೇಕು ಇವತ್ತು ನಾನು ಕಲಿಸ್ಕೊಡ್ತೀನಿ. ಅದು ಒಂದು ಫಾರ್ಮೆಟ್ ನೆನ್ಪಿಟ್ಕೊಂಡ್ರೆ ಸಾಕು. ಎಲ್ಲಿ ಫ್ರಮ್ ಅಡ್ರೆಸ್ ಬರಿಬೇಕು, ಎಲ್ಲಿ ಟು ಅಡ್ರೆಸ್ ಬರಿಬೇಕು, ರೆಸ್ಪೆಕ್ಟ್ ವರ್ಡ್ ಎಲ್ಲಿ ಬರಿಬೇಕು ಎಲ್ಲವನ್ನು ಕಲಿಸ್ಕೊಡ್ತೀನಿ. 5 ಮಾರ್ಕ್ಸ್ ಸಲುವಾಗಿದೆ. ಎಕ್ಸಾಮಲ್ಲಿ ನಿಮಗೆ ಕಾನ್ವರ್ಸೇಷನ್ ಕೇಳ್ತಾರೆ, ಆ ಕಾನ್ವರ್ಸೇಷನ್ ಓದ್ಕೊಂಡು ನೀವೇ ಡಿಸೈಡ್ ಮಾಡಬೇಕು ಈ ಲೆಟರ್ ರೈಟಿಂಗ್ ಫಾರ್ಮಲ್ಲ ಆರ್ ಇನ್ಫಾರ್ಮಲ್ಲ. ಅದು ಒಂದು ನೀವು ಡಿಸೈಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ ಪರ್ಸನಲ್ಲು ಆರ್ ಫ್ಯಾಮಿಲಿ ಲೆಟ್ರು ಆರ್ ಇನ್ಫಾರ್ಮಲ್ ಲೆಟರ್ ರೈಟಿಂಗ್ ಅಂತೀವಲ್ಲ, ಅದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಬರೀಬೇಕಂದ್ರೆ ಅದು ಇನ್ಫಾರ್ಮಲ್, ಆಫಿಷಿಯಲ್ ಅಲ್ಲ, ಅದು ಇಂಡಿವಿಜುವಲ್ ಲೆಟರ್ ರೈಟಿಂಗ್, ವ್ಯಕ್ತಿಗತ ಪತ್ರ ಲೇಖನ. ಸೊ ಇವಾಗ ಫ್ಯಾಮಿಲಿ ಮೆಂಬರ್ಸಿಗೆ ಬರಿಬೇಕಂದ್ರೆ ಅದು ತುಂಬ ಈಸಿ. ಅದು ಫಾರ್ಮೆಟ್ ಹೇಗಿದೆ ಅಂತ ಕಲಿಸ್ಕೊಡ್ತೀನಿ. ಸ್ಟೂಡೆಂಟ್ಸ್ ಯಾರೆಲ್ಲ ಹೊಸಬ್ರು ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಆಗಿದೆ. ಯಾಕಂದರೆ ಎಕ್ಸಾಮಲ್ಲಿ ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು ಕಲಿಸ್ಕೊಡ್ತೀನಿ. ವಿಡಿಯೋ ಏನು ದೊಡ್ಡದಾಗಲ್ಲ, ವಿಡಿಯೋ ಲಾಂಗ್ ಏನಾಗಲ್ಲ, ಶಾರ್ಟಲ್ಲೇ ವಿಡಿಯೋ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಇವಾಗ ಬ್ಲ್ಯಾಕ್ ಬೋರ್ಡ್ ತೋರಿಸ್ಬಿಟ್ಟು ಬ್ಲ್ಯಾಕ್ ಬೋರ್ಡಲ್ಲಿ ನಾನು ತೋರಿಸ್ತೀನಿ ಇದು ಲೆಟರ್ ರೈಟಿಂಗ್ ಫಾರ್ಮೆಟ್ ಹೇಗಿದೆ ಅಂತ. ನೀವು ಈಸಿಯಾಗಿ ಎಕ್ಸಾಮಲ್ಲಿ ನಾಡಿದ್ದೇನು ಎಕ್ಸಾಮ್ ಇದೆ 15th, ಆ ಎಕ್ಸಾಮಿಗೆ ಹೋಗಿ ನೀವು ಹೇಗೆ ಬರಿಬೇಕಂತ ನಾನು ಕಲಿಸ್ಕೊಡ್ತೀನಿ. ಬನ್ನಿ ಸ್ಟೂಡೆಂಟ್ಸ್, ಇವಾಗ ಬ್ಲ್ಯಾಕ್ ಬೋರ್ಡ್ ತೋರಿಸ್ತೀನಿ. ಎಸ್ ಸ್ಟೂಡೆಂಟ್ಸ್, ಇವು ನೋಡಿ ಬ್ಲ್ಯಾಕ್ ಬೋರ್ಡ್ ನಾನು ತೋರಿಸ್ತಾ ಇದ್ದೀನಿ. ಈ ಫಾರ್ಮಲ್ ಲೆಟರ್ ರೈಟಿಂಗ್ ಫಾರ್ಮೆಟ್ ಹೇಗಿರುತ್ತೆ, ಆಲ್ರೆಡಿ ನೀವು ಮಾರ್ಚ್ ಅಲ್ಲಿ ಎಕ್ಸಾಮ್ ಬರೆದಿದ್ರಲ್ಲ, ಅಲ್ಲೊಂದು ಕ್ವಶನ್ ಇದೆ, ಒಂದು ಕಾನ್ವರ್ಸೇಷನ್ ಕೊಟ್ಟಿದ್ದಾನೆ. ಕಬೀರು ಫಾರಿನಲ್ಲಿ ನೌಕರಿ ಮಾಡಬೇಕಂತಾನೆ, ಆದರೆ ಅವರಮ್ಮ ಬೇಡ ಅಂತಾಳೆ. ಆಮೇಲೆ ಅವ್ರ ತಂಗಿ ಇರ್ತಾಳೆ ಮೀನಾ ಕೂಡ ನಮ್ಮಣ್ಣ ಹೋಗಲಿ ಫಾರಿನ್ಗೆ ಅಂತಿರುತ್ತೆ. ಆದರೆ ಇದೇ ವಿಷಯ ಬಗ್ಗೆ ಮೀನಾ ಏನು ಒಂದು ಲೆಟ್ರ್ ಬರಿಬೇಕು, ಯಾರಿಗಂದರೆ ಅವ್ರ ತಂದೆಗೆ, ಅವ್ರ ಫಾದರ್ಗೆ ಲೆಟ್ರ್ ಬರಿಬೇಕು. ಆ ಲೆಟ್ರ್ ಫಾರ್ಮೆಟ್ ಹೇಗಿರುತ್ತೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನಮಗೆ ಸಿಲೆಬಸ್ ಪ್ರಕಾರ 2 ಟೈಪು ಲೆಟರ್ ರೈಟಿಂಗ್ ಇದೆ, ಫಾರ್ಮಲು ಇನ್ಫಾರ್ಮಲ್, ಔಪಚಾರಿಕ ಅವ್ರ ಅನೌಪಚಾರಿಕ. ಔಪಚಾರಿಕಲ್ಲಿ ಬರೋದು ಯಾವುದಂದರೆ ಅಫಿಷಿಯಲ್ ಲೆಟ್ರು, ಇದು ಅನ್ಅಫಿಷಿಯಲ್ ಲೆಟ್ರ್. ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಯಾವ ಥರ ಲೆಟ್ರ್ ಬರೀಬೇಕಂತ ಈ ಫಾರ್ಮೆಟು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಈ ಕಡೆ ನೀವು ನೋಡಿದ್ರೆ ಪತ್ರಲೇಖನ್, ಇಲ್ಲಿ ಬಾಕ್ಸ್ ನಾನು ಮಾಡಿದ್ದೀನಲ್ವಾ, ಜಸ್ಟ್ ಹಿಯರು ವಿ ರೈಟು ಫ್ರಮ್ ಅಡ್ರೆಸ್, ಪ್ರೇಕ್ಷಕ್ ಅಂತ ಬರಿಬೇಕು. ಯಾರು ನೀವು ಲೆಟ್ರ್ ಬರೀತಾ ಇದ್ದೀರಲ್ಲ, ಇವಾಗ ಕಿಶೋರ್ ಅಂತ ಇಟ್ಕೊಳ್ಳಿ, ಕಿಶೋರು ಸೋ ಆ್ಯಂಡ್ ಸೋ, ಜಯನಗರು, ಬೆಂಗಳೂರು, ಡೇಟ್ ಹಾಕಬೇಕು. ಈ ಥರ ಫ್ರಮ್ ಅಡ್ರೆಸ್ ಬರೆದ್ಬಿಟ್ಟು ಇದಕ್ಕೆ ಸ್ಟಾಪ್ ಮಾಡಬೇಕು. ಎಲ್ಲಿ ಡೇಟು ತಾರೀಕು ಬರೆದಿದ್ರಲ್ಲ ಅಲ್ಲಿ ಫುಲ್ ಒಂದು ಲೈನು ಹೀಗಿರುತ್ತೆ, ಇಲ್ಲಿ ಮಾತ್ರ ಏನೂ ಬರಿಬಾರ್ದು. ಯು ಡೋಂಟ್ ರೈಟ್ ಹಿಯರ್, ಯು ಲೀವ್ ದಿಸ್ ಪ್ಲೇಸ್, ಹಾಗೆ ಬಿಟ್ಬಿಡಿ. ಆಮೇಲೆ ಇಲ್ಲಿ ರೆಸ್ಪೆಕ್ಟ್ ವರ್ಡ್ ನಾನು ಬಾಕ್ಸ್ ಮಾಡಿದ್ದೇನಲ್ಲ, ರೆಸ್ಪೆಕ್ಟ್ ವರ್ಡ್ ಬರಿಬೇಕು. ಇವಾಗ ಡ್ಯಾಡಿಗೆ ಬರಿಬೇಕು ಪತ್ರ, ಯಾರು ಬರಿಬೇಕು ಅಂದರೆ ಮೀನಾ ಅಂತ ಕ್ವಶನ್ ಇದೆ. ಇವಾಗ ರೆಸ್ಪೆಕ್ಟ್ ವರ್ಡ್ ಯಾವ್ದು ಬರಿಬೇಕು, ಪೂಜ್ಯ ಪಿತಾಜಿ, ಸಾದರ್ ಪ್ರಣಾಮ್.
ಸೊ ಈ ಎರಡು ವರ್ಡ್ ಇಲ್ಲಿ ಬರಬೇಕು, ಪೂಜ್ಯ ಪಿತಾಜಿ ಸಾದರ ಪ್ರಣಾಮ್. ಸಾದರ ಪ್ರಣಾಮ್ ಎಲ್ಲಿ ಸ್ಟಾಪ್ ಆಗುತ್ತೆ, ಫುಲ್ ಸ್ಟಾಪ್ ಆಗುತ್ತಲ್ಲ ಅಲ್ಲಿಂದ ಲೆಟರ್ ರೈಟಿಂಗ್ ಸ್ಟಾರ್ಟ್ ಮಾಡಬೇಕು. मैं यहाँ पर कुशल हूँ, आप भी वहाँ पर कुशल होंगे. सो उस विषय पर क्या लेटर लिखते चले जाना, क्योंकि मीना लिख रही है ना. सो मीना यहाँ पर इस पत्र में क्या लिखते कि जो भाई है कबीर क्या विदेश में जाकर नौकरी करना चाहता है और माँ क्या है इस तरह मना कर रही है. माँ में एक संदेह है कि बेटा वहीं पर रहेगा, लेकिन कबीर माँ को समझाता है मैं पुनः पैसे कमा कर लौट कर आ जाऊँगा. सो उस विषय पर क्या लेटर राइटिंग लिखना, पत्र लेकर लिखना. सो ये पूरा क्या लिखना. और यहाँ पर लास्ट में क्या आपकी पुत्री यानी बेटी अगर लिख रही है डैड को, आपकी पुत्री और आपकी बेटी सो एंड सो लिख कर छोड़ना. और लास्ट में यहाँ पर सेवा में लिखना. ये पत्र लेकर किन्हें लिख रहे हैं, डैड को अगर लिख रहे हैं तो वी राइट हियर डैड एड्रेस. सो पिताजी का यहाँ पर पता लिखना चाहिए. अगर ये नहीं भी अगर लिखते हैं तो, क्योंकि पीयू बोर्ड के अनुसार ये नहीं दिए, ये हाई स्कूल में है और हाल ही में जो स्कीम ऑफ वैल्यूएशन है उस वैल्यूएशन में भी क्या ये दिए है. सो ये लिख भी सकते हैं, नहीं भी क्या लिख सकते हैं, लेकिन यही फॉर्मेट क्या है इस्तेमाल करना. स्टूडेंट्स ನೆನಪು ಮಾಡ್ಕೊಳ್ಳಿ, ಇನ್ನೊಂದು ಸಾರಿ ಇದೇ ಥರ ಫಾರ್ಮೆಟು ನೀವು ಯೂಸ್ ಮಾಡಬೇಕು. ಕಾನ್ವರ್ಜೇಷನ್ ಓದ್ಕೊಳ್ಳಿ, ಕಾನ್ವರ್ಜೇಷನ್ ಓದ್ಕೊಂಡು ಇದೇ ಥರ ಫಾರ್ಮೆಟಲ್ಲಿ ನೀವು ಲೆಟರ್ ರೈಟಿಂಗ್ ಬರೆದ್ರೆ 5 ಮಾರ್ಕ್ಸ್ ಬಂದ್ಬಿಡುತ್ತೆ. ಆ ಬಾಕ್ಸ್ ಮಾಡಿದ್ದೀನಲ್ಲ ರೈಟ್ ಸೈಡ್ಗೆ ಟಾಪಲ್ಲಿ ಫ್ರಮ್ ಅಡ್ರೆಸ್ ಬರೀಬೇಕು, ಈ ಕಡೆ ರೆಸ್ಪೆಕ್ಟ್ ವರ್ಡ್ ಬರೀಬೇಕು, ಪೂಜ್ಯ ಪಿತಾಜಿ ಸಾದರ ಪ್ರಣಾಮ್, ಲೆಟರ್ ರೈಟಿಂಗ್ ಟಾಪಿಕ್ ಏನಿದೆ ವಿಷಯ ಏನಿದೆ ಅದೆಲ್ಲ ಫುಲ್ಲು ಇದು ಮಾಡಬೇಕು. ಯಾರು ಈ ಲೆಟ್ರ್ ಬರಿತಾ ಇದ್ದಾರೋ ಈ ಬಾಕ್ಸಲ್ಲಿ ಅವ್ರ ಹೆಸರು ಬರೀಬೇಕು. ಆಪ್ಕಿ ಪುತ್ರಿ ಡ್ಯಾಡಿಗೆ ಬರಿತಾ ಇದ್ರೆ ಆಪ್ಕಿ ಪುತ್ರಿ, ಮಮ್ಮಿಗೆ ಅಗರ್ ಬರಿತಾ ಇದ್ರೆ ಪೂಜ್ಯ ಮಾತಾಜಿ ಆಪ್ಕಿ ಪುತ್ರಿ, ಅದೇ ಥರ ಹಾಕಿ ಈ ಕಡೆ ಸೇವಾ ಯಾರಿಗೆ ನಾವು ಲೆಟ್ರ್ ಬರಿತೀವಿ ಅವ್ರ ಅಡ್ರೆಸ್ ಬರೆದ್ರೆ ಮುಗ್ದಾಯಿತು. ಸೊ ಇಷ್ಟು ಫಾರ್ಮೆಟ್ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ 5 ಮಾರ್ಕ್ಸ್ ಬಂದ್ಬಿಡುತ್ತೆ. सो इसी पत्र को या पत्र का जो नमूना है इस नमूने को आप याद कर लीजिए और घर पर बैठ करके आप प्रैक्टिस करिए. अगर आपके पास गाइड या डाइजेस्ट अगर है तो बार बार गाइड में जो दिए हैं लेटर राइटिंग का जो नमूना वो नमूना आप पढ़ लीजिए और देख कर एग्ज़ाम में भी क्या वही नमूना इस्तेमाल करके अगर लिखेंगे तो आपका आंसर सही हो जाता है. ಇಲ್ಲಿ ಇನ್ನೊಂದೇನು ಸ್ಟೂಡೆಂಟ್ ಗೊತ್ತಾ, ನೀವು ಕಾನ್ವರ್ಜೇಷನ್ ಕರೆಕ್ಟಾಗಿ ಓದ್ಕೊಳ್ಬೇಕು. ಕಾನ್ವರ್ಜೇಷನ್ ಹೇಗೆ ಕೊಟ್ಟಿದ್ದಾರೆ ಅದರ ಪ್ರಕಾರನೇ ಅದೇ ವಿಷಯ ಇಟ್ಕೊಂಡು ನೀವು ಲೆಟರ್ ರೈಟಿಂಗ್ ಬರೀಬೇಕು. ಆ ಲೆಟರ್ ರೈಟಿಂಗ್ ನೀವು ಬರೆದ್ರೆ 5 ಮಾರ್ಕ್ಸ್ ನಿಮಗೆ ಬಂದ್ಬಿಡುತ್ತೆ. ಸ್ಟೂಡೆಂಟ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಕೂಡ ಇನ್ನೊಂದು ಲೆಟರ್ ರೈಟಿಂಗ್ ತೋರಿಸ್ತೀನಿ, ಇಲ್ಲಾಂದರೆ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ನಿಮಗೆ ಇಂಪಾರ್ಟೆಂಟ್ ಎಕ್ಸಾಮ್ ಬಗ್ಗೆ ಯಾವ ಟಾಪಿಕ್ ಇಂಪಾರ್ಟೆಂಟ್ ಇದೆ ಆ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ वीडियो ಮಾಡಿ ನಿಮ್ಮ ತನಕ ಕಳಿಸ್ತೀನಿ. सो स्टूडेंट्स ये वीडियो यहीं पर समाप्त करूँगा. नेक्स्ट और एक विषय को लेकर आपके सामने हाजिर हो जाऊँगा और एक कंटेंट के साथ आपके सामने आ जाऊँगा. तो स्टूडेंट्स यहीं पर ये वीडियो समाप्त कर रहा हूँ. थैंक यू, धन्यवाद, जय हिंद, वंदे मातरम. थैंक यू.